ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಕಂಪ್ಲೀಟ್ ರೀಪೊಸಿಷನ್ ಮತ್ತು ಡಿಫಾಲ್ಟ್ ಬಗ್ಗೆ ಒಂದು ಪ್ರಾಬ್ಲಮ್ ಮಾಡಿದ್ದೀನಿ. ಸೊ ಇಲ್ಲಿ ಪಾರ್ಷಿಯಲ್ ರೀಪೊಸಿಷನ್ ಅಂತ. ಸೊ ಕಮ್ ಬ್ಯಾಕ್ ಟು ಮಿಸ್ಟರ್ ಗಗನ್ ಪರ್ಚೇಸ್ ಎ 3 trucks ಫ್ರಮ್ ಟಾಟಾ ಮೋಟಾರ್ ಕಾಸ್ಟಿಂಗ್ ₹5 lakh ಈಚ್ ಆನ್ ಎ ಹೈಯರ್ ಪರ್ಚೇಸ್ ಸಿಸ್ಟಮ್. ಅಂದರೆ ಗಗನು 3 ಟ್ರಕ್ನ ಪರ್ಚೇಸ್ ಮಾಡ್ತಾನೆ. ಎಲ್ಲಿಂದ? ಟಾಟಾ ಮೋಟಾರ್ಸಿಂದ ಪರ್ಚೇಸ್ ಮಾಡ್ತಾನೆ. ಕಾಸ್ಟಿಂಗ್ ರುಪೀಸ್ ಎಷ್ಟು? 5 lakh ಈಚ್ ಅಂತಿದೆ. ಅಂದ್ರೇನು? ಒಂದು ಟ್ರಕ್ಕಿಗೆ 5 lakh rupees. ಓಕೆ, ಸೊ ಅವನು ಎಷ್ಟು ಟ್ರಕ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ? 3 trucks he is purchasing. So cash price is 5 lakh into 3, that comes to 15 lakh. The payment to be made as follows. 3 lakh ಡೌನ್ ಪೇಮೆಂಟ್. ಅಗ್ರಿಮೆಂಟ್ ಆಗಿದ ತಕ್ಷಣ 3 lakh rupees ಕೊಡಬೇಕು. ಆ್ಯಂಡ್ ರಿಮೈಂಡರ್ ಇನ್ 3 equal installment ಟುಗೆದರ್ ವಿತ್ ಇಂಟ್ರೆಸ್ಟ್. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಬರ್ಕೋಬೇಕಾದ್ರೆ. ದ ರಿಮೈನಿಂಗ್ ಇನ್ 3 equal installment ಅಂತ. ಅಂದ್ರೇನು? ಈ 15 lakhಲ್ಲಿ 3 lakhನ ಲೆಸ್ ಮಾಡ್ತೀವಿ, ಮಿಕ್ಕಿದನ್ನು 3 ಇನ್ಸ್ಟಾಲ್ಮೆಂಟಲ್ಲಿ ಕೊಡಬೇಕು. 3 ಇನ್ಸ್ಟಾಲ್ಮೆಂಟ್ ಕೂಡ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಆಗಿರಬೇಕು. ಓಕೆ, ನೆಕ್ಸ್ಟ್ ವಿತ್ ಇಂಟ್ರೆಸ್ಟ್. ಈಕ್ವಲ್ ಇನ್ಸ್ಟಾಲ್ಮೆಂಟ್ ಪ್ಲಸ್ ಅದ್ರ ಜೊತೆ ಇಂಟ್ರೆಸ್ಟ್ನು ಸೇರಿಸಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಈಸ್ 15% per annum. ಸೊ ಒಂದು ವರ್ಷಕ್ಕೆ 15% ಬಡ್ಡಿ. ಓಕೆ, ಗಗನ್ ಚಾರ್ಜಸ್ ಡಿಪ್ರಿಸಿಯೇಷನ್ at 20% per annum ಆನ್ ಎ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಬಿಕಾಸ್ ಆಫ್. ಓಕೆ, ಸೊ ಅವರೇನು ಹೇಳ್ತಿದ್ದಾರೆ? ಗಗನು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತಾನೆ ಟ್ರಕ್ಕಿಗೆ. ಎಷ್ಟು ಪರ್ಸೆಂಟು? 20% ಆನ್ ಎ ರಿಟರ್ನ್ ಡೌನ್ ಬ್ಯಾಲೆನ್ಸ್ ಮೆಥಡ್ ಮೇಲೆ. ಓಕೆ, ಬಿಕಾಸ್ ಆಫ್ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಮಿಸ್ಟರ್ ಗಗನ್ ಆಫ್ಟರ್ ಹ್ಯಾವಿಂಗ್ ಪೇಡ್ ಡೌನ್ ಪೇಮೆಂಟ್ ಆ್ಯಂಡ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. Because of financial difficulties, Mr. Gagan, after having paid a down payment and first installment at the end of the first year, down payment ಮಾಡ್ತಾನೆ, ಫಸ್ಟ್ ಇಯರ್ಗೆ ಇನ್ಸ್ಟಾಲ್ಮೆಂಟ್ ಕೂಡ ಪೇ ಮಾಡ್ತಾನೆ. could not pay the second installment. So second installment ಅವನು ಪೇ ಮಾಡೋದಿಲ್ಲ. ಓಕೆ, ಸೊ he is failed to pay second installment. The Tata Motor agreed to leave 1 truck with the purchaser and repossessed 2 trucks, ಅಡ್ಜಸ್ಟಿಂಗ್ ಇಟ್ಸ್ ವ್ಯಾಲ್ಯೂ ಎಗೇನ್ಸ್ಟ್ ದ ಅಮೌಂಟ್ ಡ್ಯೂ. ಏನು ಹೇಳ್ತಿದ್ದಾರೆ ಎಲ್ಲ ಇದನ್ನು ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ. ಟಾಟಾ ಮೋಟರ್ಸ್ ಅಗ್ರಿ ಟು ಲೀವ್ 1 truck, ಅದು ಟ್ರ್ಯಾಕ್ ಅಂತಿದೆ, ಸಾರಿ ಟ್ರಕ್ ಮಾಡಿದ್ದನ್ನು 1 truck ವಿತ್ ಅ ಪರ್ಚೇಸರ್. ಸೊ 3 truckನ ಪರ್ಚೇಸ್ ಮಾಡ್ತಾನೆ. 1 ಇನ್ಸ್ಟಾಲ್ಮೆಂಟ್ 1 ಡೌನ್ ಪೇಮೆಂಟ್ ಮಾತ್ರ ಮಾಡುವಂಥದ್ದು, ಆಮೇಲಿಂದ ಪೇ ಮಾಡೋದಿಲ್ಲ. ಓಕೆ, ಆಮೇಲಿಂದ ಅವ್ನು ಏನು ಮಾಡ್ತಾನೆ ಅಂತಂದರೆ ಅವ್ನು ಕೊಡ್ದಲೇ ಇರೋ ದುಡ್ಡಿಗೆ 2 truckನ ವಾಪಸ್ ತೊಗೊಂಡು ಹೋಗ್ತಾರೆ. 1 truckನ ಅವನಿಗೆ ಬಿಡ್ತಾರೆ. ಓಕೆ, ಆಫ್ಟರ್ ಅಡ್ಜಸ್ಟಿಂಗ್ ದ ಅಮೌಂಟ್ ಡ್ಯೂ ಇರೋದನ್ನ ಅಡ್ಜಸ್ಟ್ ಮಾಡಿ 1 truckನ ತೊಗೊಂಡು ಹೋಗ್ತಾರೆ. 1 truckನ ಬಿಟ್ಟು 2 truckನ ತೊಗೊಂಡು ಹೋಗ್ತಾರೆ. ದ ರಿಪೊಸಿಷನ್ ವಾಸ್ ದೆನ್ ಆನ್ ದ ಬೇಸಿಸ್ ಆಫ್ 30% ಡಿಪ್ರಿಸಿಯೇಷನ್ ಪರ್ ಆ್ಯನಮ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ರಿಪೊಸಿಷನ್ ತೊಗೊಂಡ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ 30% ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತಾರೆ. ಫಸ್ಟ್ ಎಷ್ಟಿತ್ತು? 20% ಇತ್ತು. ರಿಪೊಸಿಷನ್ ಆದಮೇಲೆ 30% ಅಂತ ಹೇಳ್ತಿದ್ದಾರೆ. ಅಂದರೆ ನಮಗೆ ರಿಪೊಸಿಷನ್ ಅಮೌಂಟ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಈ 30% ಡಿಪ್ರಿಸಿಯೇಷನ್ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟಾಟಾ ಮೋಟಾರ್ ಸ್ಪೆಂಡ್ ₹70,000 ಆನ್ ಎ ರಿಪೇರ್ ಆಫ್ ಎ ರೀಪೊಸೆಸ್ಡ್ ಟ್ರಕ್. ಅವ್ರು ಏನು 2 truckನ ತೊಗೊಂಡು ಹೋಗ್ತಾರೆ ಅದನ್ನು 70,000 ಕೊಟ್ಟು ರಿಪೇರಿ ಮಾಡಿಸ್ತಾರೆ. ಆ್ಯಂಡ್ ಸೋಲ್ಡ್ ದೆಮ್ ಫಾರ್ 6,20,000. ಸೊ ಅದಾದಮೇಲೆ 6,20,000ಗೆ ಆ ಟ್ರಕ್ನ 2 truckನ ಸೇಲ್ ಮಾಡ್ತಾರೆ. ಶೋ ದ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಬೋತ್ ದ ಪಾರ್ಟೀಸ್ ಟು ರೆಕಾರ್ಡ್ ದ ಅಬೌಟ್ ಟ್ರಾನ್ಸಾಕ್ಷನ್ಸ್. ಸೊ 2 ಬುಕ್ಕಲ್ಲೂ ಕೂಡ 2 ಪಾರ್ಟೀಸಲ್ಲಿ ಕೂಡ ನಾವು ಟ್ರಾನ್ಸಾಕ್ಷನ್ಸ್ನ ತೋರಿಸ್ಬೇಕಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್ ಅಂತ ಇದೆ. ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಏನು ಮಾಡೋಣ ಅಂತಂದರೆ, ನಾನು ಇನ್ನೊಂದು ಪೇಜಲ್ಲಿ ಅದನ್ನು ಕ್ಯಾಲ್ಕುಲೇಷನ್ಸ್ ಮಾಡಿದ್ದೇನೆ, ಅದು ಹೇಗೆ ಅಂತ ಹೇಳಿ ನೋಡ್ಕೊಂಬಿಡೋಣ. ಆಮೇಲಿಂದ ನಾವು ಇಲ್ಲಿಗೆ ಬರೋಣ. ಓಕೆ, ಸೊ ಇಲ್ಲಿ ನೋಡಿ ಹೇಗೆ ಮಾಡಿದ್ದಾರೆ ಅಂತ. ಕ್ಯಾಶ್ ಪ್ರೈಸ್ 5 lakh into 3. 1 truckನ ವ್ಯಾಲ್ಯೂ ಎಷ್ಟು? 5 lakh rupees. ಸೊ 5 into 3, that comes to 15 lakh. that is the cash price. ಡೌನ್ ಪೇಮೆಂಟ್ ಎಷ್ಟು? 3 lakh rupees. ಲೆಸ್ ಡೌನ್ ಪೇಮೆಂಟ್ 3 lakh rupees. ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಫಸ್ಟ್ ಇಯರ್ ಈಸ್ 12 lakh. ಸೊ ಇನ್ನು ಫಾರ್ ಡೌನ್ ಪೇಮೆಂಟ್ ಕೊಟ್ಟಮೇಲೆ ನೀನು ಕೊಡಬೇಕಾಗಿರೋ ಬಾಕಿ ಎಷ್ಟು? 12 lakh. ಅದನ್ನು ಈ 3 equal installment ಅಂತ ಹೇಳಿದ್ದಾರೆ. ಸೊ 12 lakh ಡಿವೈಡೆಡ್ ಬೈ 3. ಸೊ 12 lakh ಡಿವೈಡೆಡ್ ಬೈ 3 ಮಾಡಿದ್ರೆ 4 lakh rupees ಬರುತ್ತೆ. ಅದ್ರ ಜೊತೆಗೆ ಪ್ಲಸ್ ಇಂಟ್ರೆಸ್ಟ್ನ ಸೇರಿಸಿ, ಆ ವರ್ಷದ ಇಂಟ್ರೆಸ್ಟ್ನ ಸೇರಿಸಿ ಕೊಡಬೇಕು. ಪ್ರತಿ ವರ್ಷ 4 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸಿಗೆ ಮತ್ತು ಅದ್ರ ಜೊತೆಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅದನ್ನು ಆ್ಯಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಫಾರ್ ದ ಫಸ್ಟ್ ಇಯರ್ ಈಸ್ ಎಷ್ಟು?
12 ಲ್ಯಾಕ್ ಇಂಟು 15%. ಅವ್ರು ಕೊಟ್ಟಿದ್ದಾರೆ ಪರ್ ಆ್ಯನಮ್ 15% ಅಂತ. ಸೊ 12 ಲ್ಯಾಕ್ ಮೇಲೆ 15% ಕ್ಯಾಲ್ಕುಲೇಟ್ ಮಾಡಿ, ಆಗ 1,80,000 ಬರುತ್ತೆ. ಓಕೆ, ಸೊ ಈಗ 1,80,000 ಬರುತ್ತೆ. ಸೊ ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ದ ಫಸ್ಟ್ ಇಯರ್ ಈಸ್, ಸೊ ಅವ್ನು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟೋದು ಎಷ್ಟಕ್ಕೆ 4 ಲ್ಯಾಕ್ ರುಪೀಸ್ ಪ್ಲಸ್ ಆ ವರ್ಷದ ಇಂಟ್ರೆಸ್ಟ್ ಎಷ್ಟು 1,80,000, 5,80,000 ಪೇ ಮಾಡ್ತಾನೆ. ನೆಕ್ಸ್ಟ್ ಇಂಟ್ರೆಸ್ಟ್ ಫಾರ್ ದ ಸೆಕೆಂಡ್ ಇಯರ್. ಸೊ 12 ಲ್ಯಾಕ್ ಮೈನಸ್ 4 ಲ್ಯಾಕ್, ಫಸ್ಟ್ ಇಯರ್ಗೆ ಅವನು 4 ಲ್ಯಾಕ್ ರುಪೀಸ್ ಕೊಡ್ತಾನೆ. ನೆಕ್ಸ್ಟ್ ಇನ್ನು ಉಳ್ಕೊಡೋದೆಷ್ಟು 8 ಲಕ್ಷ. 8 ಲ್ಯಾಕ್ ಮೇಲೆ 15%ನ ಕ್ಯಾಲ್ಕುಲೇಟ್ ಮಾಡಿ 1,20,000 ಬರುತ್ತೆ. ಸೊ ಸೆಕೆಂಡ್ ಇಯರ್ಗೆ ಅವ್ನು ಕೊಡಬೇಕಾಗಿದ್ದು ಇಂಟ್ರೆಸ್ಟು 1,20,000. ಥರ್ಡ್ ಇಯರ್ಗೆ 8 ಲ್ಯಾಕ್ ಮೈನಸ್ 4 ಲ್ಯಾಕ್, 4 ಲ್ಯಾಕ್ ಮೇಲೆ 15 ಡಿವೈಡೆಡ್ ಬೈ 100, 60,000. ಏನು ಅವನು ಒಂದು ಟ್ರಕ್ಕಿಗೆ 5 ಲಕ್ಷ ರೂಪಾಯಿ, 3 ಟ್ರಕ್ ತೊಗೊತಾನೆ 15 ಲಕ್ಷ ಆಗುತ್ತೆ. ಡೌನ್ ಪೇಮೆಂಟ್ ಮಾಡಿ ಉಳಿಯೋದು 12 ಲಕ್ಷ. ಆ 12 ಲ್ಯಾಕ್ನ ಡಿವೈಡೆಡ್ ಬೈ 3 ಮಾಡಿದ್ರೆ 4 ಲ್ಯಾಕ್ ರುಪೀಸ್ ಬರುತ್ತೆ. ಓಕೆ, ಸೊ ಫಸ್ಟ್ ಇಯರ್ 4 ಲ್ಯಾಕ್ ಇಟ್ಟದ್ಮೇಲೆ ಉಳಿಯೋದು 8 ಲ್ಯಾಕ್. 8 ಲ್ಯಾಕ್ ಮೇಲೆ 15% ಕ್ಯಾಲ್ಕುಲೇಟ್ ಮಾಡಿ 1,20,000. 8 ಲ್ಯಾಕ್ ಮೇಲೆ ಮತ್ತು 4 ಲ್ಯಾಕ್ ಕೊನೆಯಲ್ಲಿ ಉಳಿಯೋದನ್ನು 15 ಇಂಟು 100 ಮಾಡಿ 60,000 ಬರುತ್ತೆ. ಇದು ಹೇಗೆ ನಾವು ಮಾಡಿದ್ದು ಅಂತ. ಓಕೆ, ಸೊ ಈಗ ಮತ್ತೆ ಆ ಪೇಜಿಗೆ ಹೋಗ್ತೇನೆ, ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲೂ ಕೂಡ ನಾನು ಹಾಗೆ ಮಾಡಿರುವಂಥದ್ದು 15 ಲ್ಯಾಕ್, ಇಲ್ಲಿ ಕೂಡ ಸೇಮ್ ಹಾಗೆ ಮಾಡಿರೋದು ನೋಡಿ. 13,80,000 ಬರುತ್ತೆ, 5,80,000 ಇಲ್ಲಿ ಈ ಥರ ಮಾಡಿದ್ದೀನಿ. ಅದಕ್ಕೋಸ್ಕರ ನಿಮ್ಗೆ ಆ ಪೇಜಲ್ಲಿ ಹೋಗಿ ನಾನು ತೋರಿಸಿದ್ದು. ಅದಾದಮೇಲೆ ವ್ಯಾಲ್ಯೂ ಆಫ್ ಟ್ರಕ್ ರಿಪೋಸ್ಡ್ ಆನ್ ಲಾಸ್ ಆನ್ ರಿಪೋಸಿಷನ್ ಅಂತಿದೆ. ಓಕೆ, ಅವ್ರೇನು ಹೇಳ್ತಾರೆ ಪ್ರಾಬ್ಲಮಲ್ಲಿ 20% ಡಿಪ್ರಿಸಿಯೇಷನು, ಗಗನ್ ಚಾರ್ಜಸ್ 20% ಡಿಪ್ರಿಸಿಯೇಷನ್ ಪರ್ ಆ್ಯನಮ್. ಆದರೆ ಇವರೇನು ಹೇಳ್ತಾರೆ ಆಫ್ಟರ್ ರಿಪೊಸಿಷನ್ ಡಿಪ್ರಿಸಿಯೇಷನ್ ವಿಲ್ ಬಿ ಚಾರ್ಜ್ ಅಟ್ 30% ಪರ್ ಆ್ಯನಮ್ ಆನ್ ಎ ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಜಸ್ಟ್ ಬರ್ಕೊಂಡಿರೋಣ. ಸೊ ಫಸ್ಟ್ ಕ್ಯಾಶ್ ಪ್ರೈಸ್ ಎಷ್ಟಿದೆ, ಕ್ಯಾಶ್ ಪ್ರೈಸ್ ಆಫ್ ದ ಟ್ರಕ್ ರೀಪೊಸೆಸ್ಡ್ ಅಂದ್ರೇನು, 2 ಟ್ರಕ್ನ ತೊಗೊಂಡು ಹೋಗ್ತಾರೆ, ಆ 2 ಟ್ರಕ್ ಮೇಲೆ ಮಾತ್ರ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯಿತು. ಓಕೆ, ಸೊ 5 ಇಂಟು 5 ಪ್ಲಸ್ 5 ಇಂಟು 2, 5 ಲ್ಯಾಕ್ ಇಂಟು 2 ದಟ್ ಕಮ್ಸ್ ಟು 10 ಲ್ಯಾಕ್ ರುಪೀಸ್. ಫಸ್ಟ್ ಇಯರ್ಗೆ ಡಿಪ್ರಿಸಿಯೇಷನ್ 20% ಗಗನ್ ಮಾಡ್ತಾನೆ, ಬಟ್ ಟಾಟಾ ಮೋಟರ್ಸ್ ಎಷ್ಟು 30% ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ 10 ಲ್ಯಾಕ್ ಇಂಟು 20 ಡಿವೈಡೆಡ್ ಬೈ 100, 20,000 ಬರುತ್ತೆ. 10 ಲ್ಯಾಕ್ ಮೇಲೆ 30% ಅಂದರೆ 30,000 ಬರುತ್ತೆ ಟಾಟಾ ಮೋಟರ್ಸ್ ಪ್ರಕಾರ ಡಿಪ್ರಿಸಿಯೇಷನ್. ವ್ಯಾಲ್ಯೂ ಆಫ್ ದ ಟ್ರಕ್ ಅಟ್ ದ ಫಸ್ಟ್ ಇಯರ್ ಈಸ್ 8 ಲ್ಯಾಕ್, ವ್ಯಾಲ್ಯೂ ಆಫ್ ದ ಟ್ರಕ್ ಅಟ್ ದ ಟಾಟಾ ಮೋಟರ್ ಇಟ್ ಈಸ್ 7 ಲ್ಯಾಕ್. ಲೆಸ್ ಡಿಪ್ರಿಸಿಯೇಷನ್ ಅಟ್ 20%, 30%. ಅದ್ರ ಮೇಲೆ ಮತ್ತೆ 20% ಕ್ಯಾಲ್ಕುಲೇಟ್ ಮಾಡಿ. 8 ಲ್ಯಾಕ್ ಮೇಲೆ 20% ಕ್ಯಾಲ್ಕುಲೇಟ್ ಮಾಡಿದ್ರೆ 1,60,000 ಬರುತ್ತೆ. 7 ಲ್ಯಾಕ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ 2,10,000 ಬರುತ್ತೆ. ಲೆಸ್ ಮಾಡಿ ದ ವ್ಯಾಲ್ಯೂ ಆಫ್ ದ ಟ್ರಕ್ ಅಟ್ ದ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಗಗನ್ ಪ್ರಕಾರ 6,40,000, ಬಟ್ ಟಾಟಾ ಮೋಟರ್ಸ್ ಪ್ರಕಾರ 4,90,000. ಓಕೆ, ಸೊ ಇಲ್ಲಿ 6,40,000, 4,90,000 ಇದೆ. ಈ ನಮಗೆ ಲಾಸ್ ಎಷ್ಟಾಗಿದ್ದು ಗಗನ್ಗೆ ಅಂದರೆ 6,40,000 ಇದ್ದಿದ್ದನ್ನು ಅವ್ರು ಎಷ್ಟಕ್ಕೆ ತೊಗೊತಾರೆ, 4,90,000ಗೆ ತೊಗೊತಾರೆ. ಸೊ 6 ಲ್ಯಾಕ್ ಮೈನಸ್ 4,90,000 ಮಾಡಿ ಅದೇನು ಡಿಫ್ರೆನ್ಸ್ ಬರುತ್ತೆ ಅದನ್ನು 1,50,000 ಅದನ್ನು ನಾವು ಲಾಸ್ ಅಂತ ಹೇಳ್ತೇವೆ. ಈಗ 6 ಲ್ಯಾಕ್ ಇದ್ದಿದ್ದನ್ನು 6,40,000 ಇದ್ದಿದ್ದನ್ನು 4,90,000 ತೊಗೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಮೊಬೈಲ್ ತೊಗೊಂಡಿರ್ತೀರ, ನೀವು ಪರ್ಚೇಸ್ ಮಾಡಿದ್ದು 10,000, ನೆಕ್ಸ್ಟ್ ಡೇಗೆ ನಿಮಗೆ ನೀವು ಅದನ್ನು ಸೇಲ್ ಮಾಡ್ತೀರಿ ಅಂದರೆ 9,000ಗೆ ತೊಗೊತಾರೆ. ಲಾಸ್ ಎಷ್ಟು 1,000. ಹಾಗೆ ಇಲ್ಲಿ ಕೂಡ ಸೊ ಏನು 6,40,000 ಇದೆ, ಬಟ್ ಆದರೆ ಅವರು ಎಷ್ಟು ತೊಗೊತಿದ್ದಾರೆ ಅದನ್ನು 4,90,000ಗೆ ತೊಗೊತಿದ್ದಾರೆ. ಹಾಗಾಗಿ ಗಗನ್ಗೆ ಆಗಿದ್ದ ಲಾಸ್ ಎಷ್ಟು 1,50,000. ಸೊ ಅದನ್ನು 6,40,000 ಮೈನಸ್ 4,90,000 ಮಾಡಿ. ಓಕೆ, ಸೊ ನಿಮಗೆ ಆಗ ಎಷ್ಟು ಬರುತ್ತೆ 1,50,000 ಬರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಏನು ರೀಪೊಸಿಷನ್ ಅಂದರೆ ಎಷ್ಟೆಲ್ಲ ಹೇಗೆ ನಾವು ಮಾಡಿದ್ದು ಅಂತ. ನೆಕ್ಸ್ಟ್ ಇಲ್ಲಿ ಬರೋಣ. ಇನ್ ದ ಬುಕ್ಸ್ ಆಫ್ ಗಗನ್ ನಾವು ಅಕೌಂಟಿಂಗ್ ಎಂಟ್ರೀಸ್ ಮಾಡ್ಕೊಳ್ಳೋಣ. ಫಸ್ಟ್ 2 ಟಾಟಾ ಮೋಟರ್ಸ್ ಅಕೌಂಟ್, ಎಷ್ಟು ಮೋಟರ್ಸ್ನ ಪರ್ಚೇಸ್ ಮಾಡಿದ್ದು 3, 15 ಲ್ಯಾಕ್. ಆ ವರ್ಷದ ಡಿಪ್ರಿಸಿಯೇಷನ್ 15 ಲ್ಯಾಕ್ ಮೇಲೆ 15 ಲ್ಯಾಕ್ ಇಂಟು 20% ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ 3 ಲ್ಯಾಕ್ ರುಪೀಸ್ ಬರುತ್ತೆ. ಓಕೆ, ಬ್ಯಾಲೆನ್ಸ್ ಕ್ಯಾರಿ ಡೌನ್ 12 ಲ್ಯಾಕ್. ನೆಕ್ಸ್ಟ್ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ 12 ಲ್ಯಾಕ್. ಆ ವರ್ಷದ ಡಿಪ್ರಿಸಿಯೇಷನ್ ರಿಟರ್ನ್ ಡೌನ್ ಮೆಥಡಲ್ಲಿ
ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 12 lakh ಇಂಟು 20 ಡಿವೈಡೆಡ್ ಬೈ 100 ದಟ್ ವಿಲ್ ಗಿವ್ ಆನ್ಸರ್ ಆಫ್ 2,40,000. ಓಕೆ, ಸೊ ಇಲ್ಲಿ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಕಟ್ತಾನೆ, ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ನ ಕಟ್ಟೋದಿಲ್ಲ. ಓಕೆ, ಸೊ ಇಲ್ಲಿ ಡಿಪ್ರಿಸಿಯೇಷನ್ 2,40,000 ಬರೀರಿ, ಎರಡೂ ಕಡೆ 12 lakh ಬರೀರಿ. ಓಕೆ, ನಾನು ಆಗ ಹೇಳಿದೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅವರು ಸೆಕೆಂಡ್ ಮಿಷಿನ್ ಏನು ಮಾಡ್ತಾರೆ, ಅವ್ನು ದುಡ್ಡು ಕೊಡದಲ್ಲೇ ಇದ್ದಾಗ ಟ್ರಕ್ನ ವಾಪಸ್ ತೊಗೊಂಡು ಹೋಗ್ತಾರೆ. ಎಷ್ಟು ರೇಟಿಗೆ ಹಾಕೊಂಡು ಹೋಗ್ತಾರೆ? 4,90,000ಗೆ ಹಾಕೊಂಡು ಹೋಗ್ತಾರೆ. ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟು? 6,40,000. ಸೊ ಅದನ್ನೇ ನಾವಿಲ್ಲಿ ಬರೆದಿರೋಂಥದ್ದು. ಬೈ ಟಾಟಾ ಮೋಟಾರ್ಸ್ ಅಕೌಂಟ್ 49 lakh. ಆದರೆ ನಮ್ಗೆ ಅದು ಅವರು 6,40,000 ಇದ್ದದನ್ನು ಎಷ್ಟಕ್ಕೆ ತೊಗೊಂಡ್ರು? 4,90,000. ಲಾಸ್ ಎಷ್ಟಾಯಿತು? 1,50,000 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ. ಸೊ ಇನ್ನೇನು ಉಳಿಯುತ್ತೆ ಅದನ್ನು ನಾವು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಹೇಳ್ತೀವಿ. ದಟ್ ಇಸ್ ದ ವ್ಯಾಲ್ಯೂ ಆಫ್ ದ ಸೆಕೆಂಡ್ ಒಂದೇ ಒಂದು ಟ್ರಕ್ ಏನು ಉಳಿಯುತ್ತೆ ಆ ಟ್ರಕ್ನ ಡೆಪ್ರಿಸಿಯೇಷನ್ ಆದಮೇಲೆ ನಮಗೆ ಉಳಿಯುವಂಥದ್ದು. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 3,20,000. ಸೊ ಇದಿಷ್ಟು ಕೂಡ ಟ್ರಕ್ ಅಕೌಂಟಲ್ಲಿ ಬರುವಂಥದ್ದು ಇನ್ ದ ಬುಕ್ಸ್ ಆಫ್ ಗಗನ್. ನೆಕ್ಸ್ಟ್ ಟಾಟಾ ಮೋಟರ್ಸ್ ಅಕೌಂಟಲ್ಲಿ ಸೊ ಫಸ್ಟಿಗೆ ಡೌನ್ ಪೇಮೆಂಟ್ ಮಾಡಿದಷ್ಟು ಟು ಬ್ಯಾಂಕ್ ಅಕೌಂಟ್ 3 lakh. ಫಸ್ಟ್ ಇಯರ್ ಪೇ ಮಾಡಿದ ಇನ್ಸ್ಟಾಲ್ಮೆಂಟ್ ಇಲ್ಲಿ ನೋಡಿ 4 lakh rupees. ಎಷ್ಟು? ಫಸ್ಟ್ ಇನ್ಸ್ಟಾಲ್ಮೆಂಟ್ 5,80,000 ಫಸ್ಟ್ ಪೇ ಮಾಡಿದ್ದು. ಓಕೆ, ನೆನಪಲ್ಲಿರಲಿ. 4 lakh rupees ಕ್ಯಾಶ್ ಪ್ರೈಸು, 1,80,000 ಇಂಟ್ರೆಸ್ಟು. ಸೊ ಇಲ್ಲಿ ಟಾಟಾ ಮೋಟರ್ಸಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಡ್ವಾನ್ಸ್ ಕೊಟ್ಟಿದ್ದು 3 lakh ಮತ್ತು ಅಗೈನ್ ಟು ಬ್ಯಾಂಕ್ ಅಕೌಂಟ್ 5,80,000. ದಟ್ ಇಸ್ ಫಾರ್ ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಿದ್ದು. ಓಕೆ, ಸೊ ಅದಾದಮೇಲೆ ಬೈ ಟ್ರಕ್ ಅಕೌಂಟ್ ಆನ್ 1st of January 2015 ಬೈ ಟ್ರಕ್ ಅಕೌಂಟ್ 15 lakh. ಆ ವರ್ಷ ಬರಬೇಕಾಗಿದೆ ಇಂಟ್ರೆಸ್ಟ್ ಎಷ್ಟು? 1,80,000. ಬೈ ಇಂಟ್ರೆಸ್ಟ್ ಅಕೌಂಟ್ 1,80,000. ಟೇಕ್ ದ ಟೋಟಲ್ 16,80,000. ಬೋತ್ ದ ಸೈಡ್ ರೈಟ್ ಡೌನ್. ಬ್ಯಾಲೆನ್ಸ್ ಯು ಕ್ಯಾರಿ ಫಾರ್ವರ್ಡ್ ಟು ದ ನೆಕ್ಸ್ಟ್ ಇಯರ್. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಆ ವರ್ಷದ ಇಂಟ್ರೆಸ್ಟ್ ಎಷ್ಟು? 1,20,000. ಆದರೆ ಇಲ್ಲೇನಾಗುತ್ತೆ, ಆ ವರ್ಷ ಒಂದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೊಡೋದಿಲ್ಲ. ನಾವೇನು ಮಾಡ್ತೇವೆ? 2 ಟ್ರಕ್ನ ಅವನ ಕಡೆಯಿಂದ ವಾಪಸ್ ತೊಗೊತೇವೆ. ಸೊ ಟು ಟ್ರಕ್ ಅಕೌಂಟ್ 4,90,000. ಸೊ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 4,30,000. ಎರಡು ಕಡೆ ಟೋಟಲ್ ಬರೆದು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 4,30,000 ಅಂತ ಬರೆದ್ರೆ ಟಾಟಾ ಮೋಟಾರ್ಸ್ ಅಕೌಂಟ್ ಆಯಿತು. ನೆಕ್ಸ್ಟ್ ಇನ್ನೇನು ಮಾಡಬೇಕು ಅಂತ ಇಂಟ್ರೆಸ್ಟ್ ಅಕೌಂಟ್ ಏನು ನೆಕ್ಸ್ಟ್ ಬಂದುಬಿಟ್ಟು ಇಂಟ್ರೆಸ್ಟ್ ಅಕೌಂಟ್. ಸೊ ಯಾರಿಗೆ ಇಂಟ್ರೆಸ್ಟ್ನ ಕೊಡ್ತಾ ಇದ್ದೇವೆ? ನಾವು ಟಾಟಾ ಮೋಟರ್ಸ್ಗೆ ಕೊಡ್ತಾ ಇದ್ದೇವೆ. ಆನ್ 31st of December 2015 ಟು ಟಾಟಾ ಮೋಟರ್ಸ್ ಅಕೌಂಟ್ 1,80,000 ದಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,80,000. ನೆಕ್ಸ್ಟ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಕೊಡಬೇಕಾಗಿದ್ದಷ್ಟು 1,20,000. ಯಾರಿಗೆ ಕೊಡ್ತೀವಿ? ಟಾಟಾ ಮೋಟರ್ಸ್ಗೆ. ಟು ಟಾಟಾ ಮೋಟರ್ಸ್ ಅಕೌಂಟ್ 1,20,000 ದಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,20,000. ಸೊ ಇಂಟ್ರೆಸ್ಟ್ ಅಕೌಂಟ್ ಈಸ್ ಡನ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಯಾವುದಕ್ಕೆ? ಟು ಟ್ರಕ್ ಅಕೌಂಟ್ 3 lakh rupees ಫಸ್ಟ್ ಇಯರ್ಗೆ, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೆಕೆಂಡ್ ಇಯರ್ ಎಷ್ಟು? 2,40,000 ಟು ಟ್ರಕ್ ಅಕೌಂಟ್ ದಟ್ ಅಗೈನ್ ವಿ ವಿಲ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದಿಷ್ಟು ಬುಕ್ಕು ಕೂಡ ನಾವೇನು ಮಾಡ್ತೇವೆ? ಇಂಟ್ರೆಸ್ಟ್ ಅಕೌಂಟ್, ಡಿಪ್ರಿಸಿಯೇಷನ್ ಅಕೌಂಟ್ ಮತ್ತು ಟಾಟಾ ಅಕೌಂಟ್ ಮತ್ತು ಟಾಟಾ ಟ್ರಕ್ ಅಕೌಂಟ್ ಅಂತ ಹೇಳ್ಬಿಟ್ಟು 4 ಅಕೌಂಟ್ನ ಇನ್ ದ ಬುಕ್ಸ್ ಆಫ್ ಗಗನಲ್ಲಿ ನಾವು ಮಾಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಇನ್ ದ ಬುಕ್ಸ್ ಆಫ್ ಟಾಟಾ ಮೋಟರ್ಸಲ್ಲಿ ಮಾಡಬೇಕಾಗತ್ತೆ. ಅಲ್ಲಿಗೆ ಇನ್ ದ ಬುಕ್ಸ್ ಆಫ್ ಗಗನ್ ಇನ್ ದ ಬುಕ್ಸ್ ಆಫ್ ಗಗನ್ ಲೆಡ್ಜರ್ ಅಕೌಂಟ್ ವಿ ಹ್ಯಾವ್ ಪ್ರಿಪೇರ್ಡ್. ನೌ ವಿ ನೀಡ್ ಟು ಪ್ರಿಪೇರ್ ಇನ್ ದ ಬುಕ್ಸ್ ಆಫ್ ಟಾಟಾ ಮೋಟರ್ಸ್. ಸೊ ಇನ್ ದ ಬುಕ್ಸ್ ಆಫ್ ಟಾಟಾ ಮೋಟರ್ಸ್ ಗಗನ್ ಅಕೌಂಟ್. ಓಕೆ, ಟು ಹೈಯರ್ ಸೇಲ್ಸ್ ಅಕೌಂಟ್. ನಾವು ಅವನಿಗೆ ಸೇಲ್ ಮಾಡಿದಷ್ಟು ಯಾರಿಗೆ? ಗಗನ್ಗೆ. ಟು ಹೈಯರ್ ಸೇಲ್ ಅಕೌಂಟ್ 15 lakh. ಆ ವರ್ಷ ಬರಬೇಕಾಗಿದೆ ಇಂಟ್ರೆಸ್ಟು 1,80,000. ಅವ್ನು ಕೊಟ್ಟಿದ್ದಷ್ಟು ಅಡ್ವಾನ್ಸ್ ಡೌನ್ ಪೇಮೆಂಟ್ 3 lakh rupees. ಫಸ್ಟ್ ಇನ್ಸ್ಟಾಲ್ಮೆಂಟ್ 5,80,000. ಬೈ ಬ್ಯಾಂಕ್ ಅಕೌಂಟ್ 3 lakh. ಬೈ ಬ್ಯಾಂಕ್ ಅಕೌಂಟ್ 5,80,000. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 8 lakh. ಓಕೆ, ಸೊ ಕ್ಯಾರಿ ಫಾರ್ವರ್ಡ್. ಸೊ ನೆಕ್ಸ್ಟ್ ಇಯರ್ ಬ್ರಿಂಗ್ ಡೌನ್ ದ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 8 lakh. ನೆಕ್ಸ್ಟ್ ಆ ವರ್ಷ ಕೊಡಬೇಕಾಗಿರೋ ಇಂಟ್ರೆಸ್ಟ್ ಎಷ್ಟು? ಟು ಇಂಟ್ರೆಸ್ಟ್ ಅಕೌಂಟ್ 1,20,000. ಆದರೆ ಏನಾಗುತ್ತೆ ಇಲ್ಲಿ? ಅದನ್ನು ವಾಪಸ್ ತೊಗೊತಾರೆ ಅವನು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ಫೇಲ್ ಆಗೋದ್ರಿಂದ. ಬೈ ರೀಪೋಸೆಸ್ಡ್ ಸ್ಟಾಕ್ ಅಕೌಂಟ್ ಎಷ್ಟಕ್ಕೆ? 4,90,000. ಬ್ಯಾಲೆನ್ಸ್ ಕ್ಯಾರಿ ಡೌನ್ 4,30,000. ಅಗೈನ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 4,30,000 ಅಂತ ಬರೆದು ತೋರಿಸಿದ್ರೆ ಸಾಕು. ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟ್ ಬಂದಿದ್ಯಾರಿಂದ? ಬೈ ಗಗನ್ ಅಕೌಂಟ್ 1,80,000. ಟ್ರಾನ್ಸ್ಫರ್ ದಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೆಕೆಂಡ್ ಇಯರ್ ಆಲ್ಸೋ
by Gagan account 1,20,000, transfer the to profit and loss account, interest account is done. Okay, next repossessed stock account ಅಂತ. ಓಕೆ, ಸೊ ಇಲ್ಲಿ ಏನು ಸ್ಟಾಕ್ ತೊಗೊಂಡಿದ್ದೀವಲ್ಲ ಅದಕ್ಕೆ ಬೈ ಎಷ್ಟಕ್ಕೆ ನಾವು ತೊಗೊಂಡಿದ್ದು ಗಗನಿಂದ ಟು ಗಗನ್ ಅಕೌಂಟ್ 4,90,000ಗೆ ಆ ಸೆಟ್ನ ವಾಪಸ್ ತೊಗೊಂಡಿದ್ದೀವಿ. ಟು ಗಗನ್ ಅಕೌಂಟ್ 4,90,000, ಅದಕ್ಕೆ 70,000 ಸ್ಪೆಂಡ್ ಮಾಡಿದ್ದೀವಿ ರಿಪೇರ್ ಚಾರ್ಜಸ್ಗೆ. ಸೊ ಟು ಬ್ಯಾಂಕ್ ಅಕೌಂಟ್ 70,000. ಓಕೆ, ಅದನ್ನು ಸೇಲ್ ಮಾಡೋದೆಷ್ಟಕ್ಕೆ 6,20,000. ಬೈ ಬ್ಯಾಂಕ್ ಅಕೌಂಟ್ 6,20,000. both the side write down the balance 6,20,000. balance is the whatever the profit we get, remaining is the profit or the loss. So in this 4,90,000 ididina 6,20,000 ಗೆ ಸೇಲ್ ಮಾಡ್ತೀವಿ. ಸೊ ಟಾಟಾ ಮೋಟರ್ ವಿಲ್ ಮೇಕ್ ಎ ಪ್ರಾಫಿಟ್ ಆಫ್ rupees 60,000. ಓಕೆ, ಸೊ ದಾಟ್ಸ್ ಅಬೌಟ್ ದ ರೀಪರ್ಚೇಸ್ಡ್ ಸ್ಟಾಕ್ ಅಕೌಂಟ್. ಸೊ ಇಷ್ಟು ಲೆಡ್ಜರ್ ಅಕೌಂಟ್ನ ನಾವು ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್ ಫಾರ್ 24 ಮಾರ್ಕ್ಸ್. ಇದು ಲಾಸ್ಟ್ ಕ್ಲಾಸಲ್ಲಿ ನಾನು ಮಾಡಿದ್ದು ಯಾವುದು, ಪಾರ್ಷಿಯಲ್ ರೀಪೊಸಿಷನ್. ಓಕೆ, ಆದರೆ ಈ ಕ್ಲಾಸಲ್ಲಿ ನಾನು ಮಾಡ್ತಾ ಇರೋದು ಯಾವುದು, ಲಾಸ್ಟ್ ಕ್ಲಾಸ್ ಮಾಡಿದ್ದು ಕಂಪ್ಲೀಟ್ ರೀಪೊಸಿಷನ್. ಈ ಕ್ಲಾಸಲ್ಲಿ ನಾನು ಮಾಡ್ತಾ ಇರೋದು ಪಾರ್ಷಿಯಲ್ ಅಂತ. ಅಲ್ಲಿ ಸೇಲ್ ಮಾಡಿದಷ್ಟು ಹೈರ್ ಪರ್ಚೇಸಲ್ಲಿ 3 ಟ್ರಕ್ನ ಸೇಲ್ ಮಾಡಿದ್ದು, ಆದರೆ ಅದರಲ್ಲಿ 1 ಟ್ರಕ್ನ ಬಿಟ್ಟು 2 ಟ್ರಕ್ನ ವಾಪಸ್ ತರ್ತಾರೆ. ಅದನ್ನು ನಾವು ಪಾರ್ಷಿಯಲ್ ರೀಪೊಸಿಷನ್ ಅಂತ ಹೇಳ್ತೀವಿ. ಅಂದರೆ ಎಲ್ಲನೂ ಸೇಲ್ ಮಾಡಿದ್ದನ್ನೆಲ್ಲನೂ ವಾಪಸ್ ತರಲಿಲ್ಲ, ಅದರಲ್ಲಿ 2 ಟ್ರಕ್ನ ಮಾತ್ರ ವಾಪಸ್ ತರ್ತಾರೆ. ಓಕೆ, ಸೊ ದಿಸ್ ಇಸ್ ಫಾರ್ 24 ಮಾರ್ಕ್ಸ್. ಓಕೆ, ಥ್ಯಾಂಕ್ ಯು.